ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ 20 ಸೆಪ್ಟೆಂಬರ್ ಶನಿವಾರ ಆಗುತ್ತೆ. ಚತುರ್ದಶಿ ತಿಥಿ ಇದೆ ರಾತ್ರಿ 11 ಗಂಟೆ 28 ನಿಮಿಷದವರೆಗೂ. ಆ ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಮಖ ನಕ್ಷತ್ರ ಬೆಳಗ್ಗೆ 8 ಗಂಟೆ 51 ನಿಮಿಷದವರೆಗೂ ಇರುತ್ತೆ. ಆ ನಂತರ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಸಾಧ್ಯ ಯೋಗ ಭದ್ರಕರಣ ಇದೆ. ಇವತ್ತು ಚತುರ್ದಶಿ ಆದ ಕಾರಣ ಇದನ್ನು ಕರೆಯೋದೇ ಘಾತ ಚತುರ್ದಶಿ ಅಂತ. ಮುಖ್ಯವಾಗಿ ಇದು ಇವತ್ತಿನ ದಿನ ಈ ಪಿತೃಪಕ್ಷದಲ್ಲಿ ಅತಿ ಮುಖ್ಯವಾದ ದಿನ. ಕಾರಣ ಏನಪ್ಪ ಅಂದರೆ, ಇಂದಿನ ದಿನದ ಆರಾಧನೆ ಅಥವಾ ಆಚರಣೆಯಿಂದ ಅಕಾಲ ಮೃತ್ಯುವಿಗೆ ಯಾರು ಒಳಗಾಗಿರ್ತಾರೆ ಅವರಿಗೆ ಮುಕ್ತಿ ಸಿಗತ್ತೆ ಅಂತ ಒಂದು ನಂಬಿಕೆ ಇದೆ. ಆದ್ದರಿಂದ ಇದನ್ನು ಕರೆಯೋದೇ ಘಾತ ಚತುರ್ದಶಿ ಅಥವಾ ವಿಷಶಸ್ತ್ರ ಹತ ದಿನ ಅಂತ ಕರೀತಾರೆ. ಅದು ಮುಖ್ಯ. ಆನಂತರ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು. ಪ್ರಯಾಣದ ವಿಚಾರದಲ್ಲೂ ಅಷ್ಟೇ ಎಚ್ಚರಿಕೆ ಇರಲಿ. ಈ ಕಾರಣದಿಂದ ಈ ರಾಹುಕಾಲ ಅಥವಾ ಯಮಗಂಡ ಕಾಲ ಇದರ ಬಗ್ಗೆ ಇವತ್ತು ಯಾವುದೇ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದು ಮಾಡ್ತೀವೋ, ಒಳ್ಳೆಯದು ಕೋರ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ಇದು ವಿಧಿ ನಿಯಮ ಮತ್ತು ಸತ್ಯದ ವಿಚಾರ. ಇನ್ನು ಇಂದಿನ ರಾಶಿಫಲದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರಿಗೆ ಇನ್ನು ಇವತ್ತು ಇವರು ಆರಂಭಿಸಿದ ಕೆಲಸ ಕಾರ್ಯಗಳು ಯಾವುದೇ ಒಂದು ಅಡೆತಡೆ ಇಲ್ಲದೆ ನಡಿಬೇಕು ಅಂತ ಹೆಚ್ಚಿನ ಕಾಳಜಿಯನ್ನು ಕೊಡ್ತಾರೆ. ಅಂದರೆ ಉತ್ತಮ ಬುದ್ಧಿವಂತಿಕೆ ಇರುತ್ತೆ, ಹಾಗೆ ಕೆಲಸವನ್ನು ನಿರ್ವಹಿಸಬೇಕೆಂಬ ಆಸೆ ಇರುತ್ತೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆರಂಭದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಎದುರಾಗುತ್ತೆ. ಅಡ್ಡಿ ಆತಂಕ ಬಂದಾಕ್ಷಣಕ್ಕೆ ಕೆಲಸ ಕಾರ್ಯದಲ್ಲಿ ತೊಂದರೆ ಉಂಟಾಗಲ್ಲ. ಕೆಲಸ ಕಾರ್ಯಗಳನ್ನು ಇವರು ನಿಗದಿತ ಅವಧಿಯಲ್ಲಿಯೇ ಮುಕ್ತಾಯಗೊಳಿಸ್ತಾರೆ. ಆದರೆ ಮಾಡೋ ಕೆಲಸ ಇವರ ಮನಸ್ಸಿಗೆ ಇಷ್ಟ ಆಗಲ್ಲ. ಕಾರಣ ಏನಪ್ಪ ಅಂದರೆ, ಒಂದು ರೀತಿ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಲ್ಲ, ಕಾಟಾಚಾರ ಕೆಲಸ ಮಾಡೋದು ಅಂತ. ಅಂತಹ ಮನೋಭಾವನೆ ಅಥವಾ ಅಂತಹ ವ್ಯಕ್ತಿತ್ವವನ್ನು ಇವರು ಇವತ್ತು ತೋರ್ಪಡಿಸಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಒಮ್ಮೆ ತಾವೇ ಮಾಡಿದ ಕೆಲಸ ಕಾರ್ಯಗಳು ಸಂಪೂರ್ಣಗೊಂಡಿದ್ದರೂ ಕೂಡ, ಬೇರೆಯವರಿಂದ ಮೆಚ್ಚುಗೆಯಿಂದ ಗಳಿಸಿದ್ರೂ ಕೂಡ ಇವರ ಮನಸ್ಸಿಗೆ ಸಂತಸ ಬರಬೇಕು, ಇವರ ಮನಸ್ಸಿಗೆ ತೃಪ್ತಿ ಸಿಗಬೇಕು. ಅಲ್ಲಿವರೆಗೂ ಅದೇ ಕೆಲಸವನ್ನು ಪುನರಾವರ್ತನೆ ಮಾಡ್ತಾರೆ. ಅಂದರೆ ದಿನಪೂರ್ತಿ ಅದನ್ನೇ ಮಾಡ್ತಾರೆ ಅಂತಲ್ಲ. ಮೊದಲನೇ ಸಲ ಆಗಲ್ಲ ಅಂದರೆ ಸೆಕೆಂಡ್ ಅಟೆಂಪ್ಟ್, ಎರಡನೇ ಸಲ ಅಥವಾ ಮತ್ತೊಮ್ಮೆ ಸಂಪೂರ್ಣಗೊಳಿಸ್ತಾರೆ. ಒಟ್ಟಾರೆ ಇವರ ಕಾರ್ಯಶ್ರದ್ಧೆ ಮತ್ತು ನೀತಿ ನಿಯಮ ಎಲ್ಲರ ಮೆಚ್ಚುಗೆಗೆ ಕಾರಣವಾಗುತ್ತೆ. ಕುಟುಂಬದಲ್ಲಿ ಇವರಿಂದ ಸಂತೋಷ ಸಂಭ್ರಮ ತುಂಬಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರ ಒಂದು ಆತ್ಮೀಯತೆ ಎಲ್ಲರಿಗೂ ಅವಶ್ಯಕ ಅನ್ನುವಂತಹ ಸನ್ನಿವೇಶ ಎದುರಾಗುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಆದರೆ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳಿರುತ್ತವೆ. ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಆರೋಗ್ಯದ ಬಗ್ಗೆ ಯಾವುದೇ ಯೋಚನೆ ಬೇಡ, ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ, ಕೈ ಕಾಲುಗಳಿಗೆ ಪೆಟ್ಟು ಬೀಳುವ ಸಾಧ್ಯತೆಗಳಿವೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಒಳ್ಳೆಯದು. ವೃಷಭ ರಾಶಿಯವರು ಏನು ಮಾಡ್ತಾರೆ, ಒಮ್ಮೆ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧರಾಗ್ತಾರೆ. ಇವರಿಗೆ ಅರ್ಥವಾಗುತ್ತೆ, ಎಷ್ಟೋ ಸಲ ತಮ್ಮ ನಿರ್ಧಾರ ಸರಿಗಿಲ್ಲ, ಇದರಿಂದ ತೊಂದರೆ ಉಂಟಾಗಬಹುದು ಅಂತ. ಆದರೆ ಇವರ ಮನಸ್ಸು ಅದನ್ನು ಒಪ್ಪಲ್ಲ. ಈ ಕಾರಣದಿಂದ ಏನು ಮಾಡ್ತಾರೆ, ಒಂದು ರೀತಿ ಹಠದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ತಮ್ಮ ಇಚ್ಛೆಗೆ ಅನುಗುಣವಾಗಿ ಮಾಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿನೂ ಅಷ್ಟೇ ಏನಪ್ಪ ಆಗುತ್ತೆ ಅಂದರೆ, ಸ್ವಲ್ಪ ಉಳಿದ ಸದಸ್ಯರ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ.
ಆದ್ದರಿಂದ ಮೊದಲು ಇವರೇನು ಮಾಡಬೇಕಪ್ಪ ಇವತ್ತು ಅಂದರೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋದು ಬೇರೆ. ಇವರೇನು ಜಗಳಕ್ಕೆ ಹೋಗಲ್ಲ. ಆದರೆ ಬೇರೆಯವರ ಒಂದು ಮಾತಿಗೆ, ಆಡುವ ನುಡಿಗೆ ಸ್ವಲ್ಪ ಗೌರವವನ್ನು ಕೊಡಬೇಕು. ಒಟ್ಟಾರೆ ಇಂದು ನೀವು ಹೊಂದಿಕೊಂಡು ಬಾಳುವಂತಹ ಅವಶ್ಯಕತೆ ತುಂಬ ಇದೆ. ಆಗ ಮಾತ್ರ ಕುಟುಂಬದಲ್ಲಿನ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಗಮವಾಗಿ ನೆರವೇರುತ್ತೆ. ಯಾವುದೇ ಒಂದು ರೀತಿಯ ಬೇಸರ ಅಥವಾ ವಾದ ವಿವಾದ ಜಗಳ ಇವೇನೂ ಇರಲ್ಲ. ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಕುಟುಂಬದ ವಿಚಾರ ಮಾತ್ರ ಅಲ್ಲ, ಉದ್ಯೋಗದಲ್ಲಿ ಸಹ ಅಷ್ಟೇ. ಉದ್ಯೋಗ ಕ್ಷೇತ್ರದಲ್ಲೂ ನೀವು ನಿಮ್ಮ ಅಧಿಕಾರ ವರ್ಗವನ್ನು ಸಹ ಎದುರಾಕೋತೀರಿ. ಆದ್ದರಿಂದ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಲ್ಲ, ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳಬೇಕು. ಮಾತಿನ ಮೇಲೆ ನೀವು ಸ್ವಲ್ಪ ನಿಗಾ ವಹಿಸಿದ್ದೆ ಆದರೆ ನಿಮ್ಮ ಕೆಲಸಗಳೆಲ್ಲ ಸುಸೂತ್ರವಾಗಿ ಸಾಗುತ್ತೆ. ಹಣಕಾಸಿನ ತೊಂದರೆ ಉಂಟಾಗಲ್ಲ. ಉತ್ತಮ ಆದಾಯ ಇರುತ್ತೆ. ಆರಂಭ ಮಾಡೋಕ್ಕಿಂತ ಮುಂಚೆ ಉದ್ಯೋಗದ ವಿಚಾರದಲ್ಲಿ, ಅಂದರೆ ಕೆಲಸ ಕಾರ್ಯದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಉಂಟಾಗುತ್ತೆ. ಮಿಥುನ ರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡ್ತಾರೆ. ಯಾವ ರೀತಿ ಯೋಚನೆಯನ್ನು ಮಾಡೋದು ಅಂದರೆ, ತಮ್ಮ ಜವಾಬ್ದಾರಿಯನ್ನು ಬೇರೆಯವರಿಗೆ ಕೊಡೋದು, ಇವರು ಸ್ವಲ್ಪ ಆರಾಮಾಗಿರೋದು. ಏನು ಮಾಡ್ತಾರೆ, ಎಲ್ಲರ ಮನಸ್ಸಿಗೂ ಸಂತೋಷ ಆಗಬೇಕು. ಆ ರೀತಿ ನಯ ವಿನಯವಾಗಿ ಮಾತನ್ನು ಆಡ್ತಾರೆ. ಆರಂಭದಲ್ಲಿ ಏನಾಗುತ್ತೆ, ಕುಟುಂಬ ಆಗ್ಬೋದು, ಹೊರಗಿನ ಜಗತ್ತಿನಲ್ಲಾಗ್ಬೋದು, ಇವರ ಮಾತನ್ನು ಎಲ್ಲರೂ ಮೆಚ್ಕೋತಾರೆ. ಎಲ್ಲರೂ ಸಖತ್ತಾಗಿ ಹೊಗಳ್ತಾರೆ. ಇವ್ರ ಬಗ್ಗೆ ಒಳ್ಳೆಯ ಭಾವನೆಯನ್ನು ತಾಳ್ತಾರೆ. ಆದರೆ ಏನಪ್ಪ, ಇವರ ರೀತಿ ನೀತಿ ಮತ್ತು ಒಳ ಮನಸ್ಸು ಏನು ಅಂತ ಕ್ರಮೇಣವಾಗಿ ಅವರಿಗೆ ಅರ್ಥ ಆಗುತ್ತೆ. ಯಾವಾಗ ಅರ್ಥ ಆಗುತ್ತೆ, ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳೂ ಏನೂ ತೊಂದರೆ ಆಗಲ್ಲ. ಆದರೆ ಎಷ್ಟು ಆಗಿರುತ್ತೋ ಅಲ್ಲಿಗೆ ಅಪೂರ್ಣಗೊಳ್ಳುತ್ತೆ, ಪೂರ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂತಹ ಸನ್ನಿವೇಶದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನೀವು ಧೈರ್ಯಗಿಡಲ್ಲ, ಒಳ್ಳೆಯ ಧೈರ್ಯ ಇರುತ್ತೆ. ಆ ಧೈರ್ಯ ಅನ್ನೋದಕ್ಕಿಂತ ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೆ. ಯಾವುದೇ ರೀತಿಯ ಸನ್ನಿವೇಶ ಎದುರಾದರೂ ಕೂಡ, ಈ ಸಮಸ್ಯೆಗಳು ಎದುರಾದರೂ ಕೂಡ ಅದರಿಂದ ಹೇಗೆ ಪಾರಾಗಬಹುದು ಅನ್ನುವಂತಹ ಬುದ್ಧಿವಂತಿಕೆ ನಿಮ್ಮಲ್ಲಿರುತ್ತೆ. ಈ ಕಾರಣದಿಂದ ನಿಮ್ಮ ಸ್ವಂತ ಪ್ರಯತ್ನದಿಂದ ಅಪೂರ್ಣಗೊಂಡ ಕೆಲಸ ಕಾರ್ಯಗಳನ್ನು ಪೂರ್ತಿಗೊಳಿಸಬೇಕಾಗತ್ತೆ, ಪೂರ್ತಿ ಮಾಡ್ತೀರಿ. ಇದರಿಂದ ಪ್ರತಿಯೊಬ್ಬರಿಗೂ ನಿಮ್ಮ ಬಗ್ಗೆ ಅಚ್ಚರಿ ಉಂಟಾಗುತ್ತೆ. ಜೊತೆಯಲ್ಲಿ ಒಂದು ರೀತಿ ಸಹಬಾಗಿರಿ ಕೊಡ್ತಾರೆ. ಒಟ್ಟಾರೆ ನಿಮ್ಮ ಇಂದಿನ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಆದಾಯ ಮತ್ತು ಖರ್ಚು ವೆಚ್ಚಗಳು ಸಮ ಪ್ರಮಾಣದಲ್ಲಿರುತ್ತೆ. ಆದ್ದರಿಂದ ಖರ್ಚು ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆ ಇರಲಿ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ. ಆತ್ಮವಿಶ್ವಾಸವನ್ನು ಸ್ವಲ್ಪ ಬೆಳೆಸ್ಕೊಂಬೋದು ಒಳ್ಳೆಯದು. ಕಟಕ ರಾಶಿಯವರು ಇವತ್ತು ತಮ್ಮ ಮನಸ್ಸನ್ನು ಯಾವ ರೀತಿ ಬೆಳೆಸ್ಕೊಂಡಿರ್ತಾರೆ ಅಂದರೆ, ಒಂದು ಕುಟುಂಬದಲ್ಲಿ ಸ್ವಲ್ಪ ಹಿರಿಯ ಅವ್ರ ಮನಸ್ಸಲ್ಲಿ ಒಂದಿರುತ್ತೆ. ಏನು ಅಂದರೆ, ಮನೇಲಿದ್ದಾರಲ್ಲ ಇವರೆಲ್ಲ ನನಗೋಸ್ಕರ ಕೆಲಸ ಮಾಡಬೇಕು, ಇವರೆಲ್ಲ ಇರೋದೇ ನನಗೆ ಸಹಾಯ ಮಾಡೋಕ್ಕೆ ಅಂತ, ನಾನು ಹೇಳೋ ಕೆಲಸ ಮಾಡೋಕ್ಕೆ ಅಂತ. ಇದು ಒಂದು ಪಾರ್ಟು. ಸೆಕೆಂಡು, ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳು ಅಥವಾ ಸ್ವಲ್ಪ ಚಿಕ್ಕವರು ಅವ್ರು ಅನ್ಕೋತಾರೆ, ಏನಪ್ಪ ಅಂದರೆ ನಮ್ಮಲ್ಲಿ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಇರೋದೇ ನನಗೆ ಸಹಾಯ ಮಾಡೋಕ್ಕೆ. ಇಂತಹ ಒಂದು ಅಭಿಪ್ರಾಯ ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಬರುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಯಾರೂ ಯಾರಿಗೂ ಸಹಾಯ ಮಾಡಲ್ಲ. ಇದು ನಿಜ, ಇದೇ ಸತ್ಯ. ಯಾರಿಗಾರು ಸೆಲ್ಯೂಟ್ ಹೊಡೆದ್ರೆ ಅವರಿಂದ ಏನಾದ್ರು ಕೆಲಸ ಆಗಬೇಕು ಅಂತ ಇವರಿಗೆ ಜೀವನದಲ್ಲಿ ಆಗೋದದೇ. ಇವರು ಈ ರೀತಿಯ ಕನಸನ್ನು ಕಟ್ಟಿರ್ತಾರೆ. ಆದರೆ
ವಯಸ್ಸಿನಲ್ಲಿ ಚಿಕ್ಕವರಾಗಲಿ ಅಥವಾ ದೊಡ್ಡವರಾಗಲಿ ಯಾರೊಬ್ಬರಿಂದನೂ ಸಹಾಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ, ವಿಫಲರಾಗ್ತೀರಿ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ನಡೀದಿರ ಹೋಗುತ್ತೆ. ಆದ್ದರಿಂದ ಏನಪ್ಪ ಅಂದರೆ, ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳು. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಸ್ವತಂತ್ರವಾಗಿ ಮಾಡಿದ್ರೆ ಅದನ್ನು ಅಚ್ಚುಕಟ್ಟಾಗಿ ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಕುಟುಂಬದಲ್ಲೂ ಸಂತೋಷ ಇರುತ್ತೆ, ಉದ್ಯೋಗ ಕ್ಷೇತ್ರದಲ್ಲೂ ಸಂತೋಷ ಇರುತ್ತೆ, ಮೂಲವಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದರೆ ಅನಾವಶ್ಯಕವಾಗಿ ನಿಮಗೆ ತುಂಬ ಪರಿಚಯ ಇರೋದ, ಅಂದರೆ ಅಪರೂಪಕ್ಕೊಮ್ಮೆ ಸಿಗೋದು ಅಂತಾರಲ್ಲ, ಅಂಥವರಿಗೋಸ್ಕರ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ, ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆಗಳಿವೆ, ಸೋಂಕು ಉಂಟಾಗ್ಬೋದು, ಎಚ್ಚರಿಕೆ ಇರಲಿ. ಸಿಂಹರಾಶಿಯವರು ಇವತ್ತೇನು ಮಾಡ್ತಾರಪ್ಪ ಅಂದರೆ, ಯಾವ ಕೆಲಸ ಇಲ್ಲರೂ ಹೋಗಲಿ, ಫಸ್ಟು ನಮ್ಮ ಕೆಲಸ ನಾನು ಮಾಡ್ಕೋಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವರ ಮನಸ್ಸನ್ನು ಬದಲಾಯಿಸ್ಕೋತಾರೆ. ಯಾವ ರೀತಿ ಬದಲಾಯಿಸ್ತಾರೆ? ಬೇರೆಯವರ ಕೆಲಸ ಏನಾರು ಆಗಲಿ, ಅವರಿಂದ ನಮ್ಮ ಕೆಲಸವನ್ನು ನಾವು ಮಾಡಿಸ್ಕೋಬೇಕು ಅಂತ. ಅಂದರೆ ಇವರಿಗೆ ಸೋಂಬೇರ್ತನ ಇರಲ್ಲ, ಒಂದು ರೀತಿ ಅಲ್ಪ ಪ್ರಮಾಣದ ಸ್ವಾರ್ಥದ ಮನೋಭಾವನೆ. ಮೊದಲು ಇವರ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು. ಕೆಲಸ ಕಾರ್ಯಗಳು ಯಶಸ್ವಿ ಆದಮೇಲೆ, ಅವು ಪೂರ್ಣಗೊಳಿಸಿದ ಮೇಲೆ ಬೇರೆಯವ್ರ ಕೆಲಸ ಮಾಡಿಕೊಳ್ಳಿ ಅಂತ. ಇವರೇನು ಸುಮ್ಮನೆ ಕೂತ್ಕೊಂಬಲ್ಲ. ಇವರ ಕೆಲಸ ಕಾರ್ಯಗಳು ಮುಗಿದ ನಂತರ ಏನು ಮಾಡ್ತಾರೆ, ಇವರು ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ. ಸಹಾಯ ಅಂದರೆ ಎಂಥದ್ದು ಅಂದರೆ, ದರ್ಪ ತೋರಿಸೋದು. ಯಾರು ಬಂದು ಏನೋ ಇದಾಗ್ತಿಲ್ಲ, ಈ ಕೆಲಸ ಅಂದರೆ ಹೋಗ್ಬಿಟ್ಟರು, ಅವ್ರಿಗೆ ಸಹಾಯ ಮಾಡಲ್ಲ. ಅವ್ರಿಗೆ ಹೇಳೋದು, ಈ ಥರ ಮಾಡು. ಅವ್ರ ಮೇಲೆ ಒಂದು ರೀತಿ ಒತ್ತಡವನ್ನು ಹೇರೋದು. ಇಂತಹ ಒಂದು ಗುಣಧರ್ಮದಿಂದ ಏನಪ್ಪ ಆಗತ್ತೆ ಅಂದರೆ, ಬೇರೆಯವರಿಗೆ, ಅಂದರೆ ಇವರ ಜೊತೆಯಲ್ಲಿ ಇದ್ದವರಿಗೆ ಇವರ ಬಗ್ಗೆ ಸ್ವಲ್ಪ ಅಸಮಾಧಾನ ಮೂಡುತ್ತೆ. ಆದ್ದರಿಂದ ಮುಖ್ಯವಾಗಿ ನೀವು ಇವತ್ತೇನಪ್ಪ ಮಾಡಬೇಕು ಅಂದರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಬೇರೆಯವರಿಗೆ ಸಹಾಯ ಮಾಡೋದು ಇನ್ನೂ ಒಳ್ಳೆಯದು. ಆದರೆ ಯಾರ ಮೇಲೂ ನಿಮ್ಮ ಹಕ್ಕನ್ನು ಚಲಾಯಿಸೋಕ್ಕೆ ಹೋಗಬೇಡಿ. ವಿನಯವಾದ ಮಾತುಕತೆಯಿಂದ ಮುಂದುವರೆದರೆ ಇವತ್ತು ನಿಮಗೆ ತುಂಬ ಒಳ್ಳೆಯ ದಿನ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ನಿಮ್ಮ ನಿರೀಕ್ಷೆಗೆ ತಕ್ಕಷ್ಟು ಆದಾಯ ನಿಮಗಿರುತ್ತೆ. ಉತ್ತಮ ಆರೋಗ್ಯ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಬೇಡ. ಕನ್ಯಾ ರಾಶಿಯವರು ಇವತ್ತು ತಾವು ಆಡುವ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸೋದ್ರಲ್ಲಿ ವಿಫಲರಾಗ್ತಾರೆ. ಇವರ ಮನಸ್ಸು ತುಂಬ ಒಳ್ಳೆಯದೇ. ಇವರ ಬುದ್ಧಿವಂತಿಕೆ ಪ್ರತಿಯೊಬ್ಬರಿಗೂ ಮಾದರಿ ಆಗಬೇಕು, ಆ ರೀತಿ ಇರುತ್ತೆ. ಆದರೆ ಆಡುವ ಮಾತು ಬೇರೆಯವರ ಪಾಲಿಗೆ ಅಥವಾ ಬೇರೆಯವರ ದೃಷ್ಟಿಯಲ್ಲಿ ತಪ್ಪಾಗಿ ಗೋಚರಿಸುತ್ತೆ. ಆದ್ದರಿಂದ ಮೊದಲನೇದಾಗಿ ನೀವೇನಪ್ಪ ಮಾಡಬೇಕಿವತ್ತು, ನಿಮ್ಮ ಮಾತನ್ನು ಸರಿಪಡಿಸ್ಕೋಬೇಕು. ನೇರವಾಗಿ ಮಾತಾಡಿ, ತೊಂದರೆ ಇಲ್ಲ. ಅದರಿಂದ ಬೇರೆಯವರ ಮನಸ್ಸಿಗೆ ಬೇಸರ ಉಂಟಾಗಬಾರ್ದು. ಅಂತಹ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಇಂದಿನ ದಿನದಲ್ಲಿ ಹೊಸ ರೀತಿಯ ಬೆಳವಣಿಗೆಗಳು ಉಂಟಾಗತ್ತೆ. ಕುಟುಂಬದಲ್ಲಿನ ಬದಲಾವಣೆಗಳಾಗಲಿ ಅಥವಾ ನಿಮ್ಮ ಉದ್ಯೋಗದಲ್ಲಿನ ಬದಲಾವಣೆಗಳಾಗಲಿ ನಿಮ್ಮ ವಿರುದ್ಧ ಇರಲ್ಲ. ಅದರಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದಿರಿ. ಒಬ್ಬರನ್ನ ಅನ್ನೋದ್ರ ಬದಲು, ಅಂದರೆ ಅವರ ಮನಸ್ಸಿಗೆ ಬೇಸರ ಮಾಡೋದ್ರ ಬದಲು ಸಂತೋಷವಾಗಿರಿ. ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಸಾಧ್ಯವಾದಷ್ಟು ಬದಲಾಯಿಸೋದಕ್ಕೆ ಹೋಗಬೇಡಿ. ಆತುರದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಇಂದು ಮಾಡಿದರೂ ಕೂಡ ಅದರಲ್ಲಿ ಸೋಲು ಉಂಟಾಗುತ್ತೆ. ಹಾಗೆಯೇ ಸಂಪೂರ್ಣವಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ
ಅಲ್ಲೂ ಸೋಲುಂಟಾಗುತ್ತೆ. ಒಂದು ರೀತಿ ಹೇಳಬೇಕು, ಸರಿಯಾದ ಮಾತು ಅಂದರೆ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು, ನಿಮ್ಮ ಮನಸ್ಸು ಹೇಳಿದಂತೆ ನೀವು ನಡ್ಕೋಬೇಕು. ಆಗ ಯಾವುದೇ ಒಂದು ರೀತಿಯ ತೊಂದರೆ ಕಂಡು ಬರಲ್ಲ, ಉತ್ತಮ ಆದಾಯ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ, ಆದಾಯದ ಬಗ್ಗೆ ಏನು ಯೋಚನೆ ಬೇಡ. ತುಲಾ ರಾಶಿಯವರು ಇವತ್ತು ತಮ್ಮ ಪ್ರಥಮ ಆದ್ಯತೆಯನ್ನು ಹಣಕಾಸಿನ ವಿಚಾರಕ್ಕೆ ಕೊಡ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಒಂದು ರೀತಿ ಓಪನ್ ಬುಕ್ ಇದ್ದಾಗೆ ಅತಿ ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಇವರಿಗೆ ಇರುತ್ತೆ. ಈ ಕಾರಣದಿಂದ ಹಣ ಸಂಪಾದನೆಯೇ ಇವರ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಇನ್ನು ಉದ್ಯೋಗದಲ್ಲಿ ಇರೋರಿಗೆ ಹೆಚ್ಚಿನ ಒಂದು ವರಮಾನ ಬರೋ ಒಂದು ಸಾಧ್ಯತೆಗಳು ಕಡಿಮೆ ಇರುತ್ತೆ. ಏಕೆಂದರೆ ಅವರು ತಿಂಗಳಿಗೊಂದು ಸಲ ವೇತನ ತಗೊಂಬೋವಂಥ ವ್ಯಕ್ತಿಗಳು. ಈ ಕಾರಣದಿಂದ ಅವರು ಏನಪ್ಪ ಮಾಡ್ತಾರೆ ಅಂದರೆ, ಸಣ್ಣ ಪ್ರಮಾಣದ ವ್ಯಾಪಾರವನ್ನು ಆರಂಭಿಸ್ತಾರೆ. ವ್ಯಾಪಾರ ವ್ಯವಹಾರಗಳು ಅದೂ ಸಹ ತುಂಬ ದಿನದ ಕಾಲ ನಡೆಸೋದಲ್ಲ, ಒಂದು ಕೆಲವು ತಿಂಗಳುಗಳ ಕಾಲ, ಎಲ್ಲಿವರೆಗೂ ಇವರಿಗೆ ಹಣದ ಒಂದು ಅವಶ್ಯಕತೆ ಹೆಚ್ಚಿನ ಮಟ್ಟದಲ್ಲಿರುತ್ತೋ ಅಲ್ಲಿವರೆಗೂ ಆ ಕೆಲಸವನ್ನು ಮಾಡ್ತಾರೆ. ಆ ನಂತರ ಏನು ಮಾಡ್ತಾರೆ, ತಮ್ಮ ಪಾಡಿಗೆ ತಾವಿರ್ತಾರೆ ಅಷ್ಟೇ. ಒಟ್ಟಾರೆ ಇವತ್ತು ಇವರ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ. ತಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಏಕಾಂಗಿಯಾಗಿ ನಿರ್ವಹಿಸ್ತಾರೆ. ಹಣಕಾಸಿನ ವ್ಯವಹಾರವಿದ್ದರೆ ಬೇರೆಯವರ ಬಗ್ಗೆ ಸ್ವಲ್ಪ ಅನುಮಾನ ದೃಷ್ಟಿಯಿಂದಲೇ ನೋಡ್ತಾರೆ, ಯಾರನ್ನು ನಂಬಲ್ಲ. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಾರಣ ಏನಪ್ಪ ಅಂದರೆ, ಮನಸ್ಸಿನಲ್ಲಿ ಯಾವುದೋ ಒಂದು ಬೇಸರ ಇದ್ದಾಗ ತಪ್ಪು ಕೆಲಸಗಳನ್ನು ತಾವಾಗಿ ಒಂದು ರೀತಿ ಅರಿವಿಗೆ ಬಾರದಂತೆ ಮಾಡ್ತಾರೆ. ಅದರಿಂದ ಆರೋಗ್ಯದ ತೊಂದರೆ ಉಂಟಾಗುತ್ತೆ. ಇನ್ನು ಸಮಾಜದ ವಿಚಾರದಲ್ಲಿ ಕೆಲವೊಂದು ನಿರ್ಣಯಗಳನ್ನು ಇವರು ತಗೊಂಬೋ ಕಾರಣ ಕೇವಲ ಕುಟುಂಬ ಮಾತ್ರ ಅಲ್ಲದೆ ಸಮಾಜದಲ್ಲಿ ಸಹ ಉತ್ತಮ ಸ್ಥಾನಮಾನ ಮತ್ತು ಗೌರವ ಲಭಿಸುತ್ತೆ. ಒಟ್ಟಾರೆ ಏನು ತೊಂದರೆ ಏನಿಲ್ಲ. ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಗಮನವನ್ನು ನೀಡೋದು ಒಳ್ಳೆಯದು. ವೃಶ್ಚಿಕ ರಾಶಿಯವರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ವಹಿಸಲ್ಲ. ಹಾಗಾದರೆ ಕೆಲಸ ಮಾಡೋದೇ ಇಲ್ವಾ? ಇವರು ಯಾವುದೇ ವ್ಯಕ್ತಿಯ ಬಳಿ ಹೋಗಿ ನನಗೆ ಸಹಾಯವನ್ನು ಮಾಡಿ ಅಂತ ಕೇಳಲ್ಲ. ಅಥವಾ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರೇ ಹೋಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಹೋಗಲ್ಲ. ಏನು ಮಾಡ್ತಾರೆ ಇವತ್ತು ಅಂದರೆ, ಉತ್ತಮ ಅವಕಾಶಕ್ಕೋಸ್ಕರ ಕಾಯ್ತಾರೆ. ಒಂದು ಮುಖ್ಯ ವಿಚಾರ ಏನು, ದೊರೆಯುವ ಅವಕಾಶವನ್ನು ತಮ್ಮ ಅನುಕೂಲತೆಗಾಗಿ ಬದಲಾಯಿಸ್ಕೋತಾರೆ. ಅಂತಹ ಒಂದು ಬುದ್ಧಿಶಕ್ತಿ ಇವರಿಗೆ ಇರುತ್ತೆ. ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಇವತ್ತು ಕೈ ಹಾಕಿದರೂ ಕೂಡ ಅದರಲ್ಲಿ ಯಶಸ್ಸು ಸಿಗುತ್ತೆ. ಇವತ್ತೇ ಯಶಸ್ಸು ಸಿಗುತ್ತೆ ಅಂತಲ್ಲ, ಆರಂಭನೇ ಯಶಸ್ಸಿನತ್ತ ಸಾಗುತ್ತೆ. ದೊಡ್ಡ ಪ್ರಮಾಣದ ಕೆಲಸ ಕಾರ್ಯಗಳು ಒಂದು ದಿವಸದಲ್ಲಿ ಮುಗಿಯಲ್ಲ. ಆದರೆ ಆರಂಭದಿಂದನೇ ಯಾವುದೇ ಒಂದು ಅಡೆತಡೆ ಇಲ್ದಿರ, ಯಾವುದೇ ತಪ್ಪನ್ನು ಮಾಡದಿರ ನಡೆಸ್ಕೊಂಡು ಹೋಗ್ತಾರೆ. ಅದು ಇನ್ನು ಸ್ವಂತ ಆಸ್ತಿ ಮಾಡುವ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಈ ಕಾರಣದಿಂದ ಆತ್ಮೀಯರ ಜೊತೆ ಒಂದು ತಮ್ಮ ಮನಸ್ಸಿನ ಭಾವನೆಯನ್ನು ಹೇಳ್ತಾರೆ. ಇವರ ಆತ್ಮೀಯರೊಬ್ಬರು, ಅದರಲ್ಲೂ ಮಕ್ಕಳ ಒಂದು ಸ್ನೇಹಿತರು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಬೇರೆ ವ್ಯಕ್ತಿಗಳು ಇವರಿಗೆ ಮನೆ ಅಥವಾ ಜಮೀನನ್ನು ತಗೊಂಬೋದ್ರಲ್ಲಿ ಹೆಚ್ಚಿನ ಸಹಕಾರ ಮತ್ತು ಸಹಾಯವನ್ನು ಮಾಡ್ತಾರೆ. ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇರಲ್ಲ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ನಿಮ್ಮ ನಿರೀಕ್ಷೆಯಂತೆ ನಿಮ್ಮ ಆದಾಯ ಇರುತ್ತೆ. ಆದರೆ ಕೋಪವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು. ಧನುರಾಶಿಯವರು
ಇವರಿಗೆ ಇವತ್ತು ಅಪರಿಮಿತವಾದಂತಹ ಆತ್ಮವಿಶ್ವಾಸ ಇರುತ್ತೆ. ಯಾವುದೇ ಕೆಲಸ, ಯಾರೋ ಹೇಳ್ತಾರೆ ಏನೋ ಒಂದು ಕೆಲಸವನ್ನು ಆಗ್ತಾನೆ ನಾನು ಮಾಡ್ತೀನಿ ಬಿಡು ಅಂತಾರೆ. ಇವರಿಗೆ ಅದರ ಬಗ್ಗೆ ಯಾವುದೇ ಒಂದು ಜ್ಞಾನವೇ ಇರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ. ಆದರೆ ಇವರ ಉದ್ದೇಶ ಒಂದೇ ಆಗಿರುತ್ತೆ. ಒಂದು, ತನಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋದಕ್ಕೆ ಬರಲ್ಲ ಅನ್ನೋದನ್ನು ಯಾರಿಗೂ ತೋರಿಸ್ಕೊಂಬಲ್ಲ. ಅಂದರೆ ತನ್ನಲ್ಲಿರುವ ಆ ಲೋಪದೋಷಗಳನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಎರಡನೇದು, ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಆರಂಭದಿಂದಲೇ ಯಾವುದೇ ಒಂದು ಸಂಕೋಚವಿಲ್ಲದಿರ ಆತ್ಮೀಯರ ಸಲಹೆಯನ್ನು ಪಡಿತಾರೆ. ಅವ್ರ ಮೇಲೆ ಡಿಪೆಂಡ್ ಆಗಲ್ಲ, ಅಥವಾ ಅವ್ರ ಕೈಲಿ ಕೆಲಸವನ್ನು ಮಾಡಿಸ್ಕೊಮಲ್ಲ. ಏನಪ್ಪ ಅಂದರೆ ಅವರ ಒಂದು ಜವಾಬ್ದಾರಿ ಜೊತೆ ಒಂದು ಹುದ್ದೆಯಲ್ಲಿರ್ತಾರೆ, ಅವ್ರಿಗೆ ಇವ್ರಿಗಿಂತ ಸೀನಿಯರ್ ಆಗಿರ್ತಾರೆ. ಈ ಒಂದು ಕೆಲಸದಲ್ಲಿ ಅವರಿಗೆ ಒಳ್ಳೆಯ ಅನುಭವ ಇರುತ್ತೆ, ಅಂಥ ಜನನ ಹುಡುಕ್ತಾರೆ. ಇವತ್ತಿವರು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಬಲ್ಲ. ಸುಮ್ಮನೆ ಏನು ಮಾಡ್ತಾರೆ ಇವರು, ಎಲ್ಲರ ಮೇಲೂ ರೇಗಾಡ್ತಾರೆ, ಸಿಟ್ಕೋತಾರೆ. ಬೇಜಾರಾಯ್ತಾ ಅವರ ಎದುರುಗಡೆ ಇರೋದೇ ಇಲ್ಲ, ಜಾಗ ಖಾಲಿ ಮಾಡಿಬಿಡ್ತಾರೆ. ಆದರೆ ಇವರಿಗೆ ಅನುಕೂಲ ಆಗುವಂತಹ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ನಯ ವಿನಯದಿಂದ ಮಾತಾಡಿಸ್ತಾರೆ. ಅಂದರೆ ಇವತ್ತಿವರು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಡ್ಕೋತಾರೆ. ಈ ಕಾರಣದಿಂದ ಆರಂಭಿಸಿದ ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ ಉತ್ತಮ ಯಶಸ್ಸು ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಇವರ ಪ್ರಯತ್ನವನ್ನು ಅವಲಂಬಿಸಿರುತ್ತೆ. ಪ್ರಯತ್ನಕ್ಕೆ ತಕ್ಕಂತಹ ಆದಾಯ ಇರುತ್ತೆ. ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಆದರೆ ಅಜೀರ್ಣವಾಗುವ ಸಾಧ್ಯತೆ ಇದೆ, ಎಚ್ಚರಿಕೆ ಇರಬೇಕು. ಮಕರ ರಾಶಿಯವರು ತುಂಬ ಆತುರದ ನಿರ್ಧಾರವನ್ನು ತಗೋತಾರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ. ಕಾರಣ ಏನಪ್ಪ ಅಂದರೆ ಇವರ ಜವಾಬ್ದಾರಿ ಉನ್ನತ ಮಟ್ಟದ್ದಾಗಿರುತ್ತೆ. ಇವರು ಅಂದ್ಕೋತಾರೆ ಯಾವುದೋ ಒಂದು ಕೆಲಸವನ್ನು ಮಾಡೋದು ಮುಗೀತು, ಇವತ್ತಿನ್ನೇನು ಇಲ್ಲಪ್ಪ ಅಂತ. ಆದರೆ ಅದಕ್ಕೆ ಈ ಕೊನೆ ಮೊದಲಿರಲ್ಲ. ಅನೇಕ ಜವಾಬ್ದಾರಿಗಳಿರುತ್ತೆ ಕುಟುಂಬದಲ್ಲಿ ಸಹ. ಈ ಕಾರಣದಿಂದ ಕುಟುಂಬದಲ್ಲಿ ಇವರಿಗೆ ಉಳಿದವರ ಬಗ್ಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಏಕೆಂದರೆ ಎಲ್ಲರೂ ಆರಾಮಾಗಿರ್ತಾರೆ, ಇವ್ರು ಮಾತ್ರ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಆದರೆ ಇವರ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ಸುಮ್ಮನೆ ಯಾರು ಬಂದು ಬೇಷ್ ಅಂತ ಬೆಂತಟ್ಟು ಹೋಗ್ಬಿಡಲ್ಲ, ಸರಿಯಾದ ರೀತಿಯಲ್ಲಿ ಪ್ರತಿಫಲ ಸಿಗುತ್ತೆ. ಅದು ಯಾವುದೋ ಉದಾಹರಣೆಗೆ ಉದ್ಯೋಗದಲ್ಲಿದ್ದವ್ರಿಗೆ ಉನ್ನತ ಹುದ್ದೆ ಸಿಗ್ಬೋದು. ಅದನ್ನೇ ವ್ಯವಹಾರವನ್ನು ಮಾಡೋರಿಗೆ ಅವರ ವ್ಯಾಪಾರದ ವಿಸ್ತೀರ್ಣ ಜಾಸ್ತಿ ಆಗ್ಬೋದು, ಆ ಥರ. ಇನ್ನು ಬೇರೆಯವರಿಂದ ಹಣಕಾಸಿನ ನೆರವು ಸಿಗ್ಬೋದು. ಆ ಥರ ಒಟ್ಟಾರೆ ಇವತ್ತು ಇವರ ಜೀವನದಲ್ಲಿ ಎಲ್ಲ ರೀತಿಯ ಒಂದು ವಿಚಾರದಲ್ಲಿಯೂ ಇವರಿಗೆ ಸಂತೋಷವೆನಿಸುವಂತಹ ಈ ಫಲಿತಾಂಶಗಳು ಸಿಗುತ್ತೆ. ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಹೇಗಪ್ಪ ಅಂದರೆ ಇವರು ತಿನ್ನೋ ಆಹಾರದಿಂದ ಅಥವಾ ಸೇವಿಸೋ ಈ ಜ್ಯೂಸು ಇಂಥವಿರುತ್ತಲ್ಲ, ಅದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಗಂಟಲಿಗೆ ತೊಂದರೆ ಉಂಟಾಗುತ್ತೆ. ಗಂಟಲಲ್ಲಿ ಬರೀ ಕಿರಿಕಿರಿ ಅಲ್ಲ, ಗಂಟಲು ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ನಿಚ್ಚಳವಾಗಿ ಕಂಡುಬರ್ತಿದೆ. ಆದ್ದರಿಂದ ಇವರು ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಹಣಕಾಸಿನ ತೊಂದರೆ ಇಲ್ಲ, ನಿಧಾನಗತಿಯಲ್ಲಿ ಹಣಕಾಸಿನ ಪ್ರಗತಿ ಕಂಡುಬರುತ್ತೆ. ಉತ್ತಮ ಆರೋಗ್ಯ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕು ಆಹಾರ ಸೇವನೆಯ ಬಗ್ಗೆ. ಕುಂಭರಾಶಿಯವರು ಇವತ್ತು ಒಂದು ರೀತಿ ಗಂಭೀರದ ಸ್ವಭಾವದಲ್ಲಿ ಇರ್ತಾರೆ. ಗಂಭೀರದ ಸ್ವಭಾವ ಅಂದ್ರೇನು? ಯಾರೊಂದಿಗೂ ಯಾವುದೇ ವಿಚಾರದಲ್ಲಿಯೂ ಮಾತನಾಡಲ್ಲ. ತಮ್ಮ ಮನಸ್ಸಿನಲ್ಲಿ ಇರುವ ಅಭಿಪ್ರಾಯಗಳನ್ನು ಬೇರೆಯವರಲ್ಲಿ ಹೇಳ್ಕೊಂಬಲ್ಲ. ಇದರಿಂದ ಏನಾಗುತ್ತೆ, ಇವ್ರಿಗೆ ತುಂಬ ಕ್ಲೋಸ್ ಆಗಿರೋರು, ತುಂಬ ಪರಮಾತ್ಮರು ಅಂತ ಹೇಳ್ತೀವಲ್ಲ, ಆಪ್ತರಾಗಿರೋರು ಬರ್ತಾರೆ.
ಅವ್ರ ಜೊತೆನೂ ಅಷ್ಟೇ ಇವರು ಬಿಂಕ ವ್ಯಕ್ತಪಡಿಸ್ತಾರೆ, ಮಾತಾಡಲ್ಲ. ಏನಾಗುತ್ತೆ, ಇದರಿಂದ ಇವರ ಆತ್ಮೀಯರು ಸಹ ಈ ದಿನದ ಮಟ್ಟಿಗೆ ಇವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಮಂದಿ ಇರ್ತಾರೆ, ಅವರ ಕೈ ಮೇಲಾಗುತ್ತೆ. ಅವರ ಕೈ ಮೇಲಾಗೋದು ಅಂದರೆ ಬಂದು ಇವರು ಹೊರಬಿಡ್ತಾರೆ ಅಂತಲ್ಲ. ಏನು ಮಾಡ್ತಾರೆ ಅವರು, ಇವನು ಇವತ್ತು ಒಂಟಿ ಆಗಿದ್ದಾನೆ, ನಾವೇನು ಬೇಕಾದ್ರೂ ಮಾಡ್ಬೋದು ಅಂದ್ಬಿಟ್ಟು ಇವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳ ಬಗ್ಗೆ ಅವರು ಟೀಕೆಯನ್ನು ಮಾಡ್ತಾರೆ. ಅದೇ ಉದ್ಯೋಗದಲ್ಲಿದ್ದರೆ ಇವರ ಜವಾಬ್ದಾರಿಗಳನ್ನು ಯಾರನ್ನೂ ಕೇಳದೆ ಅವರು ನಿರ್ವಹಿಸ್ತಾರೆ. ಅವಾಗೇನಾಗುತ್ತೆ, ಇವರ ಕೈಯಲ್ಲಿದ್ದ ಕೆಲಸ ಪರದ ಪಾಲಾಗುತ್ತೆ. ಈ ಕಾರಣದಿಂದ ಹಣಕಾಸಿನ ವಿಚಾರದಲ್ಲಿ ಕೊಂಚ ಹಿನ್ನಡೆ ಲಭಿಸುತ್ತೆ. ಇವರಿಗೆ ಅವಶ್ಯಕವಿದ್ದಷ್ಟು ಹಣ ಇವರ ಕೈ ಸೇರಲ್ಲ. ಉದಾಹರಣೆಗೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 200 ರೂಪಾಯಿ ಖರ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಇವರು ಪ್ರತಿಯೊಬ್ಬರನ್ನು ವಿಶ್ವಾಸದಿಂದ ನೋಡುವ ಅವಶ್ಯಕತೆ ತುಂಬ ಇದೆ. ಆಗ ಮಾತ್ರ ಇವರು ಕಷ್ಟ ನಷ್ಟದಿಂದ ದೂರವಾಗುವ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಹಣದ ವಿಚಾರದಲ್ಲಿ ಇವರ ಸ್ವಂತ ನಿರ್ಧಾರ ತುಂಬ ಮುಖ್ಯ. ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ. ಮೀನರಾಶಿಯವರು, ಈ ಮೀನರಾಶಿಯವರು ಇವತ್ತು ಏನಪ್ಪ ಮಾಡ್ತಾರೆ ಅಂದರೆ, ತಮ್ಮ ಕುಟುಂಬದ ಜನರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿರ್ತಾರೆ, ವಿಶೇಷವಾದಂತಹ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಅವರ ಬಗ್ಗೆ ಅಪರಿಮಿತವಾದಂತಹ ವಿಶ್ವಾಸ ಇರುತ್ತೆ. ಅಂದರೆ ಅವರು ಯಾವುದೇ ಒಂದು ತಪ್ಪನ್ನು ಮಾಡಲ್ಲ. ಯಾವುದೇ ಒಂದು ತಪ್ಪು ಮಾಡಿ ಇವರು ಅದಕ್ಕೆ ಉತ್ತರ ಕೊಡೋ ಹಾಗಾಗಲ್ಲ. ಮುಖ್ಯವಾಗಿ ತಂದೆ ತಾಯಿ ಮಕ್ಕಳ ಮೇಲೆ ಇವತ್ತು ಇಂತಹ ನಂಬಿಕೆಯನ್ನು ಇಟ್ಟಿರ್ತಾರೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಇವರು ಸರಿಯಾದ ಹಾದಿಯಲ್ಲೇ ಇರ್ತಾರೆ. ಕುಟುಂಬದ ಇತರೆ ಸದಸ್ಯರು ತಮಗೆ ಬೇಕಾದ ರೀತಿಯಲ್ಲಿ ಸಮಯ ಸಂದರ್ಭವನ್ನು ಬದಲಾಯಿಸ್ಕೋತಾರೆ. ಇದರಿಂದ ಕುಟುಂಬದ ಅತಿ ಮುಖ್ಯವಾದ ಕೆಲಸ ಬಂದು ನಿಂತೋಗುತ್ತೆ ಅಥವಾ ಅಪೂರ್ಣಗೊಳ್ಳುತ್ತೆ. ಇದರ ಜವಾಬ್ದಾರಿ ಇವ್ರಿಗೆ ಸಿಗುತ್ತೆ. ಮುಖ್ಯವಾಗಿ ಇವತ್ತಿವರಿಗೆ ಬಿಡುವಿಲ್ಲದ ಕೆಲಸ. ಇವರಿಗೆ ಮನಸ್ಸಿಗೆ ಬೇಸರ ಬರುವಷ್ಟು ಜವಾಬ್ದಾರಿಗಳಿರುತ್ತೆ, ಕೆಲಸಗಳಿರುತ್ತೆ. ಕೇವಲ ಇದು ವಯಸ್ಸಿನ ಮಿತಿಯಲ್ಲ, ಉದ್ಯೋಗದಲ್ಲಿ ಸಹ ಅಷ್ಟೇ. ಯಾರೂ ಕೆಲಸ ಮಾಡಲ್ಲ, ಸುಮ್ಮನಿರ್ತಾರೆ. ಇವರು ವಿಧಿ ಇಲ್ದಿರ ಪ್ರತಿಯೊಂದನ್ನು ಇವರು ಸರಿತೂಗಿಸ್ಕೊಂಡು ಹೋಗಬೇಕಾಗತ್ತೆ. ವಿದ್ಯಾರ್ಥಿಗಳ ವಿಚಾರದಲ್ಲೂ ಅಷ್ಟೇ. ಯಾರೋ ಮಾಡಿದ ತಪ್ಪಿಗೆ ಇವರು ಉತ್ತರವನ್ನು ಕೊಡಬೇಕಾಗತ್ತೆ. ಆದ್ದರಿಂದ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರ ವಿಚಾರದಲ್ಲೂ ನೀವು ಈ ಪಾಲ್ಗೊಳ್ಳೋಕ್ಕೆ ಯಾವ ವಿಚಾರದಲ್ಲೂ ಹೋಗಬೇಡಿ. ಕೇಳಿದ್ದನ್ನು ಇಲ್ಲ ಅಂತಬೇಡಿ. ಇದು ನಿಮ್ಮ ವಿಚಾರ. ಇವತ್ತು ಹಣಕಾಸಿನ ತೊಂದರೆ ಇರಲ್ಲ, ಉತ್ತಮ ಆರೋಗ್ಯ ಇರುತ್ತೆ.